ಅದೇನ್ ಮಾಡ್ತದ ಇಡೀ ಕೊಪ್ಪರಿಗೆ ತುಂಬಾ ಪಸರಿಸ್ತದ. ಹಂಗ ಜಲದಲ್ಲಿ ಬಿದ್ದಂತ ತೈಲ ಬಿಂದುವಿನಂತೆ ಮಾಯಾ ಅನ್ನುವಂಥದ್ದು ಬ್ರಹ್ಮದಲ್ಲಿ ವ್ಯಾಪಕವಾಗಿ ಏನು ಉಂಟು ಅಂದ್ರೆ ಸರ್ವಾಂಶದಲ್ಲಿ ಉಂಟು, ಅಥವಾ ಒಂದು ಪಕ್ಷಿ ಒಂದು ಗಿಡದ ಮೇಲೆ ಕುಂತಿರ್ತದೆ, ಗಿಡದ ಯಾವುದೋ ಒಂದು ಏನಪ್ಪಾ ಅಂತಂದ್ರ ಮೂಲ್ಯಾಗ ಅದ್ರ ಪಕ್ಷಿಯ ಸಂಯೋಗ ಆಗಿರ್ತದೆ. ಪಕ್ಷಿಯ ಸಂಯೋಗ ಆದ್ರೂ ಕೂಡ ಪೂರ್ತಿ ಪಕ್ಷಿ ಸಂಯೋಗ ಆಗಿರೋದಿಲ್ಲ, ಪಕ್ಷಿಯ ಕಾಲು ಮಾತ್ರ ಸಂಯೋಗ ಆಗಿರ್ತದೆ. ಅಂದ್ರ ಏಕದೇಶದಲ್ಲಿ ಸಂಯೋಗ, ಏಕದೇಶದಲ್ಲಿ. ಹಂಗ ಏಕದೇಶದಲ್ಲಿ ಏಕಾಂಶದಲ್ಲಿ ಮಾಯಾ ಐತಂತಿರೋ ಬ್ರಹ್ಮದ ಏಕಾಂಶದಲ್ಲಿ, ಅಥವಾ ಬ್ರಹ್ಮದ ಸರ್ವಾಂಶದಲ್ಲಿ ಮಾಯಾ ಐತೆ ಅಂತಿರೋ ಅಂತ ಪ್ರಶ್ನೆ ಮಾಡಿ. ಬ್ರಹ್ಮದ ಸರ್ವಾಂಶದಲ್ಲಿ ಮಾಯಾ ಐತೆ ಅಂದ್ರ ಬ್ರಹ್ಮವು ಪೂರ್ಣವಾದಂತೆ ಮಾಯೇನೂ ಪೂರ್ಣ ಆಗ್ತದೆ. ಹಂಗಾರ ಪೂರ್ಣವಾದ ಮಾಯೆಗೆ ಮಿಥ್ಯತ್ವ ಹೆಂಗ್ ಹೇಳ್ತೀರಿ? ಅದಕ್ಕೂ ಒಂದು ಸತ್ಯ ಹೇಳ್ರಿ ಅಂದ. ಮತ್ತ ಇಲ್ಲ ಏಕಾಂಶದಲ್ಲಿ ಒಂದು ಬ್ರಹ್ಮದ ಏಕಾಂಶದಲ್ಲಿ ಮಾಯಾ ಐತಿ ಅಂತ ಎರಡನೇ ಪಕ್ಷವನ್ನು ಅಂಗೀಕಾರ ಮಾಡಿದರ, ಬ್ರಹ್ಮ ಅದು ನಿರಂಶ ನಿರವಯವಾಗಿರುವುದರಿಂದ ಅದ್ರೊಳಗ ಭಾಗ ಹೆಂಗ ಮಾಡ್ತೀರಿ ನೀವು? ಶುದ್ಧ ಚೇತನ ರೂಪ ಬ್ರಹ್ಮದಲ್ಲಿ ಭಾಗ ಹೆಂಗ್ ಮಾಡ್ತೀರಿ? ನಾಯಿಗಳು ಹೊಡ್ರಿ ಅವ್ರನ್ನ. ಇಲ್ಲಿ ನೋಡ್ರಿ ನಾಯಿ, ಇಲ್ಲಿ ನೋಡ್ರಿ ಬೆಕ್ಕ. ಆವ್ ಕಡ್ದಾಡಕತ್ತಾವ, ಅವಕ್ಕ ಇವು ಇದು ಆಡತಾವ. ಹೌದು, ಏಕಾಂಶದಲ್ಲಿ ಚೇತನದ ಏಕಾಂಶದಲ್ಲಿ ಮಾಯಾ ಐತೆ ಅಂದ್ರ ಬ್ರಹ್ಮ ಅಥವಾ ಚೇತನದಲ್ಲಿ ಅಂಶಾಂಶಿ ಭಾವ ಹೇಳಕ್ ಬರುದಿಲ್ಲ ಅಂತ ಪ್ರಶ್ನೆ ಮಾಡಿದ್ರ, ಅದು ಆ ಮಾಯಾ ಅನ್ನುವಂಥದ್ದು ಯಾವಾಗಲೂ ಬ್ರಹ್ಮದ ಸರ್ವಾಂಶದಲ್ಲಿ ಇಲ್ಲ. ಬ್ರಹ್ಮದ ಚೇತನದ ಏಕಾಂಶದಲ್ಲಿ ಇರುತ್ತದೆ. ಮಾಯೆಯನ್ನ ಸರ್ವಾಂಶದಲ್ಲಿ ಒಪ್ಪಕ್ ಬರುದಿಲ್ಲ. ಮತ್ತ ಮಾಯೆಯನ್ನ ಸರ್ವಾಂಶದಲ್ಲಿ ಒಪ್ಪಕ್ ಬರುದಿಲ್ಲ ಅಂದ್ರ ಅಲ್ಲಿ ದ್ವೈತಾಪತ್ತಿ ಬರುದಿಲ್ಲ. ಯಾಕ ಮಾಯಾ ಒಂದು ಸತ್ಯ ಆತು, ಬ್ರಹ್ಮ ಒಂದು ಸತ್ಯ ಆತು ಅಂತ ನೀ ಹೇಳ್ತಿದ್ದಿ. ಹಂಗ ಸರ್ವಾಂಶದಲ್ಲಿ ನಾವು ಒಪ್ಪಂಗಿಲ್ಲ ಅಂದ್ರೆ ದ್ವೈತಾಪತ್ತಿ ಬರುದಿಲ್ಲ. ಹಂಗಾರ ಮಾಯಾ ಅನ್ನುವಂಥದ್ದು ಬ್ರಹ್ಮದಲ್ಲಿ ಏಕಾಂಶದಲ್ಲಿ ಅಲ್ಲ. ಈಗ ಶ್ರುತಿನ ಹೇಳ್ತದ, ಪಾದೋಶ ವಿಶ್ವಭೂತಾನಿ ತ್ರಿಪಾದಶ್ಯ ಅಮೃತಂ ದಿವಿ ಅಂತ ಪುರುಷ ಸೂಕ್ತದೊಳಗ ಬರ್ತದೆ. ಪುರುಷ ಸೂಕ್ತದೊಳಗ ಪಾದೋಶ ವಿಶ್ವಭೂತಾನಿ ತ್ರಿಪಾದಶ್ಯ ಅಮೃತಂ ದಿವಿ ಅಂದ್ರ ಬ್ರಹ್ಮದ 4 ಭಾಗ ಮಾಡಿ 3 ಭಾಗ ಸ್ವಯಂ ಪ್ರಕಾಶವಾಗೈತಿ, ಅಲ್ಲಿ ಏನಿಲ್ಲ. 1 ಭಾಗದಾಗ ಮಾಯೆಯಂತೆ ಐತಿ. ಒಂದು ತುರ್ಯ ಪಾದ, ಒಂದು ವಿದ್ಯಾಪಾದ, ಒಂದು ಆನಂದ ಪಾದ, ಒಂದು ಅವಿದ್ಯ ಪಾದ ಅಂತ ಅಂದ್ರ 1 ಭಾಗದಾಗ ಅಂತ ಶ್ರುತಿನೇ ಹೇಳ್ತೈತಿ ಅಂತ ನಾವು ಏಕಾಂಶದೊಳಗ ನಾವೇನ ಮಾಯೆನ ಒಪ್ತೀವಿ ಅಂತ ಹೇಳಿದ್ರೆ, ಹಂಗಾರ ಅಲ್ಲಿ ಬ್ರಹ್ಮನಿಗೆ ಅಂಶಾಂಶಿ ಭಾವ ಹೇಳಕ್ ಬರುದಿಲ್ಲಲ್ಲ ಅಂತ ಹಿಂಗ ಇರುವಾಗ ನೀವು ಏಕಾಂಶದಲ್ಲಿ ಅಥವಾ 1 ಭಾಗದಾಗ ಅವಿದ್ಯ ಅನ್ನುವಂಥದ್ದು ಐತಿ ಅಂತ ಹೆಂಗ್ ಹೇಳ್ತಿರ್ರಿ? ಇದನ್ನ ಭಗವದ್ಗೀತೆಯೊಳಗ ಇಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್, ಭಗವದ್ಗೀತೆಯ 10ನೇ ಅಧ್ಯಾಯದಲ್ಲಿ ಕೊನೆಗೆ ಬರ್ತದೆ. ಹಿಂಗೂನು ಹೇಳ್ಯಾರ. ಹಿಂಗ್ ಹೇಳಿರುವುದರಿಂದ ಮತ್ತ ಏನಾತು ಇದು? ಆ ಒಂದು ಶುದ್ಧ ಚೇತನದಲ್ಲಿ ಭಾಗ ಮಾಡ್ದಂಗ ಆತಲ್ಲ, ಅಂಶಾಂಶಿ ಭಾಗ ಮಾಡ್ದಂಗ ಆತು. ಹಿಂಗ ಭಾಗ ಮಾಡಿ ಹೇಳ್ದಂಗ ಆತಲ್ಲ. ಹಿಂಗ ಭಾಗ ಮಾಡಿ ಹೇಳುವುದರಿಂದ ಒಂದು ಯಾವ ಶುದ್ಧ ಚೇತನವು ಕೂಡ ವಿಕಾರ ಉಳ್ಳದ್ದಾತು, ಅದಕ್ಕೂ ಮಿಥ್ಯತ್ವ ಹೇಳಬೇಕಾತು ಅಂತ ಒಂದ್ ವೇಳೆ ಪ್ರಶ್ನೆ ಮಾಡಿದ್ರೆ, ನಾವು ಭಾಗ ಮಾಡಿ ಹೇಳಕತ್ತೀವಲ್ಲ, ಅದು ಯಾರ ಸಲುವಾಗಿ ಹೇಳಕತ್ತೀವಿ ಅಂದ್ರೆ ಅಜ್ಞಾನಿಗಳ ದೃಷ್ಟಿಯಿಂದ, ಅಜ್ಞ ಜನರ ದೃಷ್ಟಿಯಿಂದ ನಾವು ಬ್ರಹ್ಮದ ಒಂದು ಭಾಗದಲ್ಲಿ ಒಂದು ಅಜ್ಞಾನವನ್ನು ಹೇಳಕತ್ತೀವಲ್ಲ, ಅಜ್ಞ ಜನರ ದೃಷ್ಟಿಯನ್ನು ಮುಂದಿಟ್ಟುಕೊಂಡು ಅನುವಾದ ಮಾಡಿ ಹೇಳಕತ್ತೀವಿ. ಅನುವಾದ ಮಾಡೋದು ಅಂದ್ರೆ ಏನ್?
ಹೇಳಿದ್ದನ್ನ ಹೇಳೋದು. ಏನ್ರಿ ಈಗ ಅಜ್ಞಾನಿ ಮನುಷ್ಯರು ಏನಂತ ಕೇಳಿದ್ರು ಅವ ಜಗತ್ತನ್ನು ಮುಂದೆ ಇಟ್ಕೊಂಡು ಇದಕ್ಕೆ ಕಾರಣವಾದ ಒಂದು ಮಾಯ ಐತಿ ಅಂತ ಹೇಳ್ತೀರಿ. ಬ್ರಹ್ಮದ ಯಾವ ಭಾಗದಾಗ ಯಾವ ಭಾಗದಾಗ ಮಾಯ ಐತಿ ಅಂತ ನೀನ ಪ್ರಶ್ನೆ ಮಾಡಿದ್ದಲ್ಲ. ನೀನ ಪ್ರಶ್ನೆ ಯಾವ ಭಾಗದಾಗ ಪ್ರಶ್ನೆ ಮಾಡಿ ಯಾವ ಭಾಗದಾಗ ಮಾಯ ಐತಿ, ಎಷ್ಟು ಭಾಗದಾಗ ಮಾಯ ಐತಿ ನೀನ ಪ್ರಶ್ನೆ ಮಾಡಿ ನೀನು ಪ್ರಶ್ನೆ ಇದ್ದ ಮಾತನ್ನ ನಿನಗ ಅನುವಾದ ಮಾಡಿ ಹೇಳಿ. ನಾವು ಹುಟ್ಟಿಸ್ಕೊಂಡು ಹೇಳಿಲ್ಲ, ಅನುವಾದ ಮಾಡಿ ಹೇಳಿ ಅಂತ. ಮತ್ ಇನ್ನೂ ಒಂದು ಈಗ ಏನ್ರಿ ಯಾವ್ದು ಏನ್ ಹೇಳ್ತಾರ, ಬ್ಯಾಸ್ಗಿ ಒಳಗ ಮಧ್ಯಾಹ್ನ ಬಿಸಿಲೊಳಗ ಬ್ಯಾಸ್ಗ್ಯಾರಾಗ್ಲಿ ಯಾವಾಗಲಿ ಮಧ್ಯಾಹ್ನದಾಗ ಬ್ಯಾಸ್ಗಿ ಒಳಗ ಮಧ್ಯಾಹ್ನ ಬಿಸಿಲದಾಗ ಈ ಒಂದು ಆ ಕತ್ತಲೆಯನ್ನ ಆರೋಪ ಮಾಡಿ ಹೇಳ್ತೇವಲ್ಲ, ಯಾರ ದೃಷ್ಟಿಯಿಂದ ಕತ್ತಲೆಯನ್ನ ಆರೋಪ ಮಾಡಿ ಹೇಳ್ತೇವೆ ನಾವು ಮಧ್ಯಾಹ್ನ ಬಿಸಿಲಾಗ, ಅದು ಗೂಗಿ ದೃಷ್ಟಿಯಿಂದ ಕತ್ತಲೆಯನ್ನ ಆರೋಪ ಮಾಡಿ ಹೇಳ್ತೇವೆ. ಆದ್ರ ಕತ್ತಲೆ ಐತೇನು? ಕತ್ತಲೆ ಇಲ್ಲ. ಆದ್ರ ಗೂಗಿಗೆ ಹಗಲ್ ಕತ್ತಲೆ ಆಗಿರ್ತಾವ. ಹಗಲನ್ನ ಕತ್ತಲೆ ತಿಳ್ಕೊಂತದ. ಆ ಕತ್ತಲೆ ಆ ಗೂಗಿ ದೃಷ್ಟಿಯಿಂದ ಹಗಲಿನಲ್ಲಿ ಕತ್ತಲೆಯನ್ನ ಆರೋಪ ಮಾಡಿ ಹೇಳ್ತೀವಿ. ಹಂಗ ಅಜ್ಞಾನಿ ಜನರಿಗೆ ತಿಳಿಸುವ ಸಲುವಾಗಿ ಇದು ಏನ ಒಂದು ಮಾಯೆಯನ್ನ ಚೇತನದ ಒಂದು ಭಾಗದಾಗ ಸ್ವಲ್ಪ ಭಾಗದಾಗ ಐತಿದು ಅಂತ ನಾವು ಏನೋ ಆರೋಪ ಮಾಡಿ ಹೇಳಾಕ್ತಿವಿ. ಯಾರ ಸಲುವಾಗಿ ಅಂದ್ರೆ ಅಜ್ಞ ಜನರ ಸಲುವಾಗಿ. ಯಾಕಂದ್ರ ಈಗ ಆಕಾಶದೊಳಗ ಎಲ್ಲೋ ಒಂದು ಭಾಗದಾಗ ಮೋಡ ಇರ್ತದಲ್ಲ, ಮೋಡ ಆಕಾಶ ವ್ಯಾಪಕ ಅದ, ಎಲ್ಲೋ ಒಂದು ಭಾಗದಾಗ ಮೋಡ ತೋರ್ತದ. ಹಂಗ ಆತ್ಮ ಸ್ವರೂಪದಲ್ಲಿ ಅಜ್ಞಾನ ಯಾವುದೋ ಒಂದು ಭಾಗದಲ್ಲಿ ನಾವು ಆರೋಪ ಮಾಡಿ ಹೇಳ್ತೀವಿ. ಆರೋಪ ಮಾಡಿ ಹೇಳುದು ಯಾಕು ಅಂದ್ರ ನೀನು ಜಗತ್ತಿನ ವಿಚಾರವನ್ನ ಮುಂದಿಟ್ಕೊಂಡು ಬಂದು ಪ್ರಶ್ನೆ ಮಾಡಿ, ಈ ಜಗತ್ತಿಗೆ ಏನ್ ಕಾರಣ ಅಂತ ಬ್ರಹ್ಮ ಕಾರಣವು ಮಾಯಾ ಕಾರಣ ಹೀಗೆಲ್ಲ ಪ್ರಶ್ನೆ ಮಾಡಿ. ಈಗ ಇದಕ್ಕೊಂದು ಉಪಾದಾನ ಕಾರಣ ಹೇಳ್ಬೇಕಂದ್ರ ಮಾಯೇನೇ ಉಪಾದಾನ ಕಾರಣ ತಗೋಬೇಕು. ಜಗತ್ತಿಗೆ ಉಪಾದಾನ ಕಾರಣ ಮಾಯೆ ಅಂತಾನು ತಗೋಬೇಕು. ಮತ್ ಈಗ ಜಗತ್ ಮುಂದಿಟ್ಕೊಂಡು ಪ್ರಶ್ನೆ ಮಾಡೈತಿ, ಜಗತ್ತಿನ ಅದನ್ನ ಆ ಮುಂದಿಟ್ಕೊಂಡು ಹೇಳಿ ಏನು ಪ್ರಶ್ನೆ ಮಾಡಿದ್ದಲ್ಲ, ಆ ಜಗತ್ತಿಗೆ ಒಂದು ಕಾರಣವನ್ನ ಉಪಾದಾನ ಕಾರಣವನ್ನ ಹೇಳಿ ಅದು ಮಿಥ್ಯ, ಜಗತ್ತು ಮಿಥ್ಯ ಅಂತ ಹೇಳಿ ಬ್ರಹ್ಮಜ್ಞಾನ ಮಾಡಿ ಕೊಡ್ಬೇಕಾಗ್ಯದ. ಎದರ್ದು ಯಾವ ಲಕ್ಷಣದಿಂದ? ತಟಸ್ಥ ಲಕ್ಷಣದಿಂದ ಆ ಯಾವ ಶಿಷ್ಯನಿಗೆ ಜ್ಞಾನ ಮಾಡಿಕೊಡೋ ಸಲುವಾಗಿ ಬ್ರಹ್ಮದ ಏಕಾಂಶದಲ್ಲಿ ಮಾಯಾ ಒಂದು ಐತಿ ಅಂತ ಅಧ್ಯಾರೋಪ ಮಾಡ್ಕೊಂಡಿದ್ವಿ. ವಿಚಾರ ಮಾಡಿ ನೋಡಿದ್ರ ಬ್ರಹ್ಮದಲ್ಲಿ ಏನಾರ ಅಂಶಾಂಶಿ ಭಾವ ಐತೇನ? ಅದಕ್ಕ ಮಾಯೆಯನ್ನ ನಾವೇನ್ ಮಾಡಿದ್ವಿ? ನಾವು ಅಧ್ಯಾರೋಪ ಮಾಡ್ಕೊಂಡು ಹೇಳಿದ್ವಿ. ಹೆಂಗ? ದೇವದತ್ತನ ಮನಿ ಕುಂಬಿ ಮ್ಯಾಲ ಕುಂತಂತ ಕಾಗಿ ನೋಡಿ ನಾವೇನ್ ಮಾಡಿದ್ವಿ? ದೇವದತ್ತನ ಮನಿಯನ್ ಗೊತ್ತಾ ಹಿಡ್ಕೊಂಡ್ವಿ. ಅದು ದೇವದತ್ತನ ಮನಿ ಉಪಲಕ್ಷಿತದ, ಅದು ಕಾಗಿ ಉಪಲಕ್ಷಣದಿಂದ ಉಪಲಕ್ಷಿತದ ಜ್ಞಾನ ಆಯ್ತಲ್ಲ, ಉಪಲಕ್ಷಣವ ಹೋಗ್ಬಿಡ್ತ ಇರುದಿಲ್ಲ. ಹಂಗ ಬ್ರಹ್ಮ ಸ್ವರೂಪವನ್ನ ತಿಳಿಸಿಕೊಡೋ ಸಲುವಾಗಿ ನೀ ಪ್ರಶ್ನೆ ಮಾಡಿದೆ, ಜಗತ್ತಿನ ಬಗ್ಗೆ ಕುಂತ್ಕೊಂಡು ಕುರಿತು ಪ್ರಶ್ನೆ ಮಾಡಿದೆ, ಅದಕ್ಕೆ ಅದರ ರೀತಿಯಿಂದ ಒಂದು ನಿನಗೆ ಉತ್ತರ ಹೇಳ್ಬೇಕಾಗೈತೆ. ಅದಕ್ಕೆ ತಟಸ್ಥ ಲಕ್ಷಣದಿಂದ ನಿನಗ ತತ್ವಜ್ಞಾನ ಮಾಡಿಕೊಡುವ ಸಲುವಾಗಿ ಮಾಯೆಯನ್ನ ಅಥವಾ ಅವಿದ್ಯೆಯನ್ನ ಸ್ವೀಕಾರ ಮಾಡಿ ಕೊನೆಗೆ ತತ್ವಜ್ಞಾನ ಆಯ್ತಂದ್ರ ಅದು ಮಿಥ್ಯಾಗಿ ಹೋಗ್ಬಿಡ್ತದೆ. ಅದು ತಿಳಿಸೋ ಸಲುವಾಗಿ ನಾವು ಬ್ರಹ್ಮದಲ್ಲಿ ಮಾಯೆಯನ್ನ ಅಧ್ಯಾರೋಪ ಮಾಡ್ಕೊಳ್ಳಾಕ್ತೇವೆ. ಅಧ್ಯಾರೋಪ ಮಾಡ್ಕೊಂಡ್ರು ಏಕ ಭಾಗದಲ್ಲಿ ಅಂತ ಹೇಳಾಕತ್ತೀವಿ. ಏಕ ಭಾಗದಲ್ಲಿ ಅಂತ ಅಂದ್ರೂ ಕೂಡ ಬ್ರಹ್ಮದಲ್ಲಿ ಯಾವ ದೋಷ ಅಂತ ಬರುದಿಲ್ಲ. ಅಂಶಾಂಶಿ ಭಾವ ಆಗ್ಲಿ, ವಿಕಾರತ್ವ ಭಾಗ ಆಗ್ಲಿ, ಅಥವಾ ಭಾಗ ಮಾಡಿ ಹೇಳಿದ್ರ ಚೇತನದಾಗ ಭಾಗ ಆಗ್ತದೆ, ಈ ಯಾವ ದೋಷವೂ ಬರುವುದಿಲ್ಲ. ಈ ಮಾಯಾ ಅನ್ನುವಂಥದ್ದು ಅಥವಾ ಈ ಜಗತ್ ಅನ್ನುವಂಥದ್ದು ನೋಡ್ರಿ ಮೃಗಜಲ ತೋರ್ತದ. ಈ ಮೃಗಜಲ ಸೂರ್ಯನ ದೃಷ್ಟಿಯೊಳಗೆ ಹೆಂಗಿರ್ತದ? ಸೂರ್ಯನ ದೃಷ್ಟಿಯೊಳಗ ಮೃಗಜಲ ಏನ್ ಇರ್ತದ ಅಂದ್ರ ಅತ್ಯಂತ ಅಸತ್ಯ ಇರ್ತದೆ, ಮಿಥ್ಯ ಇರ್ತದೆ. ಈ ಮನುಷ್ಯರ ದೃಷ್ಟಿಯಿಂದ ಮೃಗಜಲ ಹೆಂಗಿರ್ತದ? ಅನಿರ್ವಚನೀಯ ಇರ್ತದೆ, ತೋರ್ತದ. ಮೃಗಜಲ ಇರುದಿಲ್ಲ, ಅನಿರ್ವಚನೀಯ ಇರ್ತದೆ. ಮತ್ತೆ ಈ ಜಿಂಕೆಗಳ ದೃಷ್ಟಿಯಿಂದ ಮೃಗಜಲ ಹೆಂಗಿರ್ತದ? ಸತ್ಯ.
ಅದು ಸತ್ಯ ಇರ್ತದೆ. ಹಂಗ ಈ ಜಗತ್ತ ಅಥವಾ ಈ ಅವಿದ್ಯ ರೂಪ ಮಾಯಾ ಇದು ಶ್ರುತಿ ದೃಷ್ಟಿಯಿಂದ ಅತ್ಯಂತ ಅಸತ್ಯ, ಯುಕ್ತಿ ದೃಷ್ಟಿಯಿಂದ ಅನಿರ್ವಚನೀಯ, ಲೌಕಿಕ ಜನರ ದೃಷ್ಟಿಯಿಂದ ಆತ್ಮನಂತೆ ಸತ್ಯ. ಲೌಕಿಕರು ಏನಂತಾರ? ಜಗತ್ ಸತ್ಯ ಅಂತಾರ. ಈ ಜಗತ್ ಸತ್ಯ ಅಂತಾರ, ಮಿಥ್ಯಾನುಭಾವ ಅವ್ರಿಗೆ ಬರಂಗಿಲ್ಲ. ಆದ್ದರಿಂದ ಈ ಒಂದು ಆರೋಪ ಮಾಡಿ ಹೇಳಿವಲ್ಲ, ಆರೋಪ ಮಾಡಿ ಹೇಳಿದ್ ಯಾಕಂದ್ರ ತಟಸ್ಥ ಲಕ್ಷಣದಿಂದ ಆತ್ಮಜ್ಞಾನ ಮಾಡಿಕೊಡುವ ಸಲುವಾಗಿ ಇಲ್ಲಿ ಅಧ್ಯಾರೋಪ ಮಾಡಿ ಹೇಳಿದ್ವಿ ಅಂತ. ಈ ರೀತಿಯಾಗಿ ಮಾಯೆಯನ್ನ ಕಾರ್ಯಾನುಮೇಯವಾಗಿ ತಿಳಿಬೇಕು. ಅದು ಕಾರ್ಯಾನುಮೇಯವಾಗಿ ಮಾಯೆಯನ್ನು ತಿಳಿಬೇಕು. ಈಗ ಗಣಪತಿ ಮಾಡ್ದವನ ನೋಡಿ, ಗಣಪತಿ ಮಾಡ್ದವನನ್ನ ಹೆಂಗ ಕಾರ್ಯಾನುಮೇಯವಾಗಿ ತಿಳಿತೀವಲ್ಲ, ಹಂಗ ಆ ಮಾಯೆಯನ್ನು ಕೂಡ ಕಾರ್ಯಾನುಮೇಯವಾಗಿನೇ ಹೇಳ್ಬೇಕು. ಯಾಕಂದ್ರೆ ಜಗತ್ತು ಕಣ್ಣಿಗೆ ಕಾಣ್ತದ, ಜಗತ್ತಿಗೆ ಒಂದ್ ಏನಾದ್ರು ಒಂದು ಉಪಾದಾನ ಕಾರಣ ಬೇಕಲ್ಲ. ಹಂಗಾರೆ ಯಾರಿಂದ ಆಗೈತಿ? ಪ್ರಕೃತಿ ಅಥವಾ ಮಾಯೆಯಿಂದ ಆಗೈತಿ ಅಂತ ಕಾರ್ಯಾನುಮೇಯವಾಗಿ. ಮತ್ತ ಈ ಒಂದು ಅಜ್ಞ ಜನರ ದೃಷ್ಟಿಯಿಂದನೂ ಕೂಡ ಏನು ಇದನ್ನ ಏನು ಒಂದು ಜಗತ್ತಿಗೆ ಕಾರಣ ಮಾಯಾ ಅಂತ ಇಟ್ಕೊಂಡು ಈ ರೀತಿಯಾಗಿ ಅವರಿಗೆ ತಿಳಿಸುವ ಸಲುವಾಗಿ ಅವಿದ್ಯೆ ಅಥವಾ ಅಜ್ಞಾನವನ್ನ ಹಿಂಗ ತಿಳಿಬೇಕಾಗ್ತದ ಮತ್ತು ಕಾರ್ಯಾನುಮೇಯವಾಗಿನೂ ಹೇಳ್ಬೇಕಾಗ್ತದ ಅಂತ ಈ ರೀತಿ ಹೇಳಿದ್ರು. ಹಿಂಗ್ ಹೇಳಿದ ಮೇಲೆ ಮತ್ ಪ್ರಶ್ನೆ ಮಾಡ್ತಾನವ ಮುಂದಿನ ಮೂಡಿಗೆ, ಬ್ರಹ್ಮದ ಏಕಾಂಶದಲ್ಲಿರುವ ಮಾಯೆಯು ಬ್ರಹ್ಮದಲ್ಲಿ ಅಭಿನ್ನವಾಗಿರುವುದು, ಅಭಿನ್ನವೆಂದು ಹೇಳಿದರೆ ನಾಶವಾಗಲಾರದು, ಭಿನ್ನವೆಂದು ಹೇಳಿದರೆ ದ್ವೈತ ಸಂಭವಿಸುವುದು ಎಂದು ಶಂಕಾ ಮಾಡಿದರ ಉತ್ತರ ಹೇಳ್ತಾರೆ. ನೀವು ಬ್ರಹ್ಮದ ಏಕಾಂಶದಲ್ಲಿ ಮಾಯೆಯನ್ನು ಹೇಳಿದ್ರಿ, ಸರ್ವಾಂಶದಲ್ಲಿ ಹೇಳಿಲ್ಲ, ಏಕಾಂಶದಲ್ಲಿ ಹೇಳಿದ್ರಿ. ಅದು ಹಿಂಗ್ ಹೇಳ್ತೀರ ಅಂದ್ಮೇಲೆ ಬ್ರಹ್ಮದ ಏಕಾಂಶದಲ್ಲಿ ಮಾಯಾ ಆಯ್ತು ಅಂದ್ಮೇಲೆ ಆ ಮಾಯಾ ಅನ್ನುವಂಥದ್ದು ಬ್ರಹ್ಮನಿಗೆ ಅಭಿನ್ನವಾಗಿರುವುದು ಅಥವಾ ಬ್ರಹ್ಮನ ಬಿಟ್ಟು ಭಿನ್ನವಾಗಿ ಸ್ವತಂತ್ರವಾಗಿ ತೋರುವುದು ಅಥವಾ ಏನು ಭಿನ್ನವಾಗಿರುವುದು ಏನ್ರಿ? ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ದಕ್ಕ ಮುಂದಿನ ನುಡಿಯನ್ನು ಪ್ರಾರಂಭ ಮಾಡ್ತಾರೆ. ಆಧಾರವಾ ಬ್ರಹ್ಮ ಆಧೇಯವು ಈ ಮಾಯೆ ಆಧಾರದಲ್ಲಿ ಬೆರೆಸಿ ಬೇರಿಲ್ಲದಂತೆ ಆಧೇಯ ಮಿರುಪುದು ಎಲೆ ಪುತ್ರ. ಆಧಾರವಾ ಬ್ರಹ್ಮ ಆಧೇಯವು ಈ ಮಾಯೆ ಆಧಾರದಲ್ಲಿ ಬೆರೆಸಿ ಬೇರಿಲ್ಲದಂತೆ ಆಧೇಯ ಮಿರುಪುದು ಎಲೆ ಪುತ್ರ. ಈ ಬ್ರಹ್ಮ ಹೆಂಗದ? ಆಧಾರ. ಶುದ್ಧ ಚೇತನ ಬ್ರಹ್ಮ ಅಥವಾ ಆತ್ಮ ಮಾಯೆಗೆ ಆಧಾರ. ಯಾಕಂದ್ರ ಅದು ಮಾಯಾ ಅನ್ನುವಂಥದ್ದು ಸ್ವತಃ ವಸ್ತು ಅಲ್ಲ, ಅದು ಸ್ವತಂತ್ರವಾಗಿ ಇರಾಕದಕ್ಕೆ ಬರುದಿಲ್ಲ. ಅದಕ್ಕ ಶುದ್ಧ ಚೇತನವನ್ನೇ ಆಶ್ರಯ ಮಾಡ್ಕೊಂಡು ಇರ್ತದ. ಅದಕ್ಕ ಆ ಮಾಯೆಗೆ ಅಥವಾ ಅವಿದ್ಯೆಗೆ ಆಧಾರ ಯಾವ್ದಾಗೈತೆ ಅಂದ್ರೆ ಶುದ್ಧ ಚೇತನ ಆಶ್ರಯ ಕೊಟ್ಟ. ಅಂದ್ರೆ ಅರ್ಥ, ಬ್ರಹ್ಮದ ಒಂದು ಸಾಮಾನ್ಯ ಅಂಶ ಏನಿರ್ತದೆ, ಸಾಮಾನ್ಯ ಅಂಶ ಅಂದ್ರೆ ಸದ್ರೂಪ. ಅದು ಸದ್ರೂಪ, ಅದಕ್ಕೆ ಸಾಮಾನ್ಯ ಅಂಶ ಅಂತೇನು. ಇದೇನು ಈ ಸದ್ರೂಪ, ಈ ಸಾಮಾನ್ಯ ಅಂಶ, ಈ ಬ್ರಹ್ಮ ಅಜ್ಞಾನಕ್ಕೆ ಅಥವಾ ಅವಿದ್ಯೆಗೆ ಏನಾಗುತ್ತೆ? ಆಶ್ರಯ ಕೊಟ್ಟದಕ್ಕೆ ಆಧಾರ. ಇಲ್ಲಿ ಸರ್ವಜ್ಞತ್ವಾದಿ ಮುನಿಗಳು ಆಧಾರ ಮತ್ತು ಅಧಿಷ್ಠಾನ ಭಿನ್ನ ಅಂತ ಹೋಗ್ತಾರೆ. ಬಹುಶಃ ವಿವರಣಕಾರರು ಆಧಾರ ಮತ್ತು ಅಧಿಷ್ಠಾನ ಭಿನ್ನ ಒಪ್ಪಂಗಿಲ್ಲ, ಒಂದೇ ಅಂತ ಹೋಗ್ತಾರೆ. ಸರ್ವಜ್ಞತ್ವಾದಿ ಮುನಿಗಳು ಎದಕ್ಕೆ ಆಧಾರ ಅನ್ಬೇಕು, ಎದಕ್ಕೆ ಅಧಿಷ್ಠಾನ ಅನ್ಬೇಕು? ಆಧಾರ ಸಾಮಾನ್ಯ ಅಂಶ, ಅಜ್ಞಾನದ ಸಾಮಾನ್ಯ, ಇದು ಆತ್ಮನ ಸಾಮಾನ್ಯ ಅಂಶ ಸದ್ರೂಪ ಏನಾಯ್ತಲ್ಲ ಇದು ಆಧಾರ. ಇದು ಮಾಯೆಗೆ ಇರ್ಲಿಕ್ಕೆ ಆಶ್ರಯ ಮಾಡಿಕೊಂಡ. ಹೆಂಗ ಹಗ್ಗದಲ್ಲಿ ತೋರುವಂತ ಹಗ್ಗದಲ್ಲಿ ಹಾವು ತೋರಾಕತ್ತದ, ಹಗ್ಗದ ಇದಮಾಂಶ ಸಂಬಂಧ ಮಾಡ್ಕೊಂಡು ತೋರ್ತದ. ಹಗ್ಗದ ಇದಮಾಂಶ ಏನಾಗ್ತದ? ಸಾಮಾನ್ಯ ಅಂಶ. ಹಗ್ಗದ ಇದಮಾಂಶ ಸಾಮಾನ್ಯ ಅಂಶ. ಆ ಸಾಮಾನ್ಯ ಅಂಶ ಇರಲಿಲ್ಲ ಅಂದ್ರ ಅಧ್ಯಾಸ ತೋರ್ಲಿಕ್ಕೆ ಸಹಾಯ ಆಗುದಿಲ್ಲ. ಅಧ್ಯಾಸ ತೋರ್ಬೇಕಾಗಿತ್ತು ಅಂದ್ರೆ ಸಾಮಾನ್ಯ ಅಂಶ ಬೇಕೇ ಬೇಕು. ಸಾಮಾನ್ಯ ಅಂಶದ ಜ್ಞಾನ ಇದ್ದಾಗನ ಅಧ್ಯಾಸ ತೋರ್. ಅದಕ್ಕ ಮಾಯೆ ಅದು ಆ ಬ್ರಹ್ಮನ ಅಥವಾ ಆತ್ಮನ ಸದ್ರೂಪ ಏನ ಸಾಮಾನ್ಯ ಅಂಶ ಐತಲ್ಲ ಅಲ್ಲೇ ಅದು ಇರ್ತದ. ಅದಕ್ಕ ಆಧಾರ ಆಗೈತಿ, ಮಾಯೆಗೆ ಅದು ಆಧಾರ.
ಇನ್ನು ಅಧಿಷ್ಠಾನ ರೂಪದಿಂದ ಮಾಯೆಗೆ ವಿರೋಧಿ ಯಾರು? ಅಧಿಷ್ಠಾನ ಅಂದ್ರ ಇಲ್ಲಿ ಹೇಳುವಂತ ಅರ್ಥ ಅಧಿಷ್ಠಾನ ಅಂದ್ರ ಆತ್ಮನ ಚಿದ್ರೂಪ, ಆನಂದ, ನಿತ್ಯ, ಪರಿಪೂರ್ಣ, ಅಸಂಗ, ಸ್ವಯಂ ಪ್ರಕಾಶ ಮೊದಲಾದವುಗಳು ಇವು ಅಧಿಷ್ಠಾನ ಜ್ಞಾನ ಅಂತಾರೆ. ಏನ್ ಆತ್ಮ ಎರಡು ಭಾಗ, ಒಂದು ಆಧಾರ, ಒಂದು ಅಧಿಷ್ಠಾನ ತಗೋತಾರ. ಆಧಾರ ಮಾಯೆಗೆ ಆಶ್ರಯ ಕೊಟ್ಟ. ಅಧಿಷ್ಠಾನ ಅಂದ್ರೆ ವಿಶೇಷ ಜ್ಞಾನಕ್ಕೆ ಅಧಿಷ್ಠಾನ ಅಂತ, ಅಧಿಷ್ಠಾನ ಜ್ಞಾನ ಅಂತ. ಅವದು ವಿಶೇಷ ಜ್ಞಾನ ಆಗಿತ್ತು ಅಂದ್ರೇನು? ಆತ್ಮನ ಸ್ವಯಂ ಪ್ರಕಾಶನಾಗಿದ್ದಾನೆ, ಸದ್ರೂಪ ಜೊತೆ ಸ್ವಯಂ ಪ್ರಕಾಶನಾಗಿದ್ದಾನೆ, ಅಸಂಗನಾಗಿದ್ದಾನೆ. ಆಮೇಲೆ ಅವನು ಒಂದು ಆನಂದ ಸ್ವರೂಪರಾಗಿದ್ದಾನೆ, ಪೂರ್ಣನಾಗಿದ್ದಾನೆ. ಹಿಂಗ ವಿಶೇಷ ಜ್ಞಾನ ಆತಂದ್ರ ಅದು ಮಾಯೆಗೆ ವಿರೋಧಿ ಆಗ್ತದೆ. ಅವಾಗ ಮಾಯೆ ಏನಾಕೈತೆ ಅಲ್ಲಿ? ಮಿಥ್ಯ ಆಗ್ತದೆ. ಮಾಯೆ ಮಿಥ್ಯ ಆಗ್ತದೆ. ಅದಕ್ಕ ಆಧಾರವು ಆ ಬ್ರಹ್ಮ ಅಂದ್ರ ಸಾಮಾನ್ಯ ಅಂಶದಿಂದ ಒಂದ ಆತ್ಮ ಅಥವಾ ಬ್ರಹ್ಮ ಮಾಯೆಗೆ ಏನಾಗೈತಿ? ಆಧಾರ ಆಗೈತಿ. ಅಂದ್ರೆ ಆ ಆಧಾರ ಆಗೈತೆ ಅಂದ್ಮೇಲೆ ಆ ಮಾಯೆ ಬ್ರಹ್ಮದಲ್ಲಿ ಭಿನ್ನ ಅಂತ ಹೇಳಕ್ಕೂ ಬರುದಿಲ್ಲ, ಅಭಿನ್ನ ಅಂತನೂ ಹೇಳಕ್ ಬರಂಗಿಲ್ಲ. ಭಿನ್ನ ಅಂತಾನು ಹೇಳಕ್ ಬರಲ್ಲ ಅಂತ ಹಿಂದ 9 ಪ್ರಕಾರನು ಹೇಳಕ್ ಬರುದಿಲ್ಲ. ಅನಿರ್ವಚನೀಯವಾಗೈತಿ ಅಂತ ಹೇಳಿದ್ರಲ್ಲ, ಹಂಗ ಆ ಮಾಯೆ ನೀವು ಏನ್ ಪ್ರಶ್ನೆ ಮಾಡಿದ್ದ, ಬ್ರಹ್ಮದಲ್ಲಿ ಬೆರ್ತದೋ ಅಥವಾ ಬ್ರಹ್ಮನ ಬಿಟ್ಟು ಬ್ಯಾರೇನ ಐತೋ ಏನು, ಹೆಂಗೈತದು ಅಂತ ಪ್ರಶ್ನೆ ಮಾಡಿದ್ದ. ಬ್ರಹ್ಮನಲ್ಲಿ ಬೆರ್ತೈತಿ ಅಂತಂದ್ರ ಏನ್ರಿ? ಅದ್ ನಾಶವಾಗಲ್ಲ. ಬೆರ್ತೈತಿ ಅಂದ್ರೆ ಏನು? ಅಭಿನ್ನ. ಬ್ರಹ್ಮನಲ್ಲಿ ಅಭಿನ್ನ ಆಗಿತ್ತು ಅಂದ್ರೆ ಬೆರ್ತೈತಿ ಅಂದ್ರೆ ಅದು ನಾಶವಾಗಲ್ಲ. ಯಾಕ? ಬ್ರಹ್ಮ ಜೊತೆ ಸೇರ್ಕೊಂಡ್ಬಿಟ್ಟು ಈಗ ಬ್ರಹ್ಮನ್ ನಾಶ ಮಾಡಿ ಅಜ್ಞಾನ ನಾಶ ಮಾಡ್ಬೇಕು, ಹೌದಿಲ್ಲ? ನಾಶ ಆಗುದಿಲ್ಲ. ಮತ್ತ ಭಿನ್ನ ಅಂತ ಹೇಳಿದ್ರ ಮಾಯಾ ಸ್ವತಂತ್ರವಾಗಿ ಅದೊಂದು ಸತ್ತ ಆಯ್ತು, ಆತ್ಮಂದೊಂದು ಸತ್ತ ಆಯ್ತು, ಅಥವಾ ಬ್ರಹ್ಮಂದೊಂದು ಸತ್ತ ಆಯ್ತು, ದ್ವೈತಾಪತಿ. ಹಿಂಗ ಏನೋ ಪ್ರಶ್ನೆ ಮಾಡಿದ್ನಲ್ಲ, ಅದಕ್ಕೆ ಉತ್ತರ ಹೇಳ್ತಾರ, ಬೆರೆಸಿಲ್ಲ, ಬೇರಿಲ್ಲ, ಬೆರೆಸಿ ಬೇರಿಲ್ಲ. ಬೆರೆಸಿ ಬೇರಿಲ್ಲದಂತೆ ಬ್ರಹ್ಮಚೇತನದಲ್ಲಿ ನೀವು ಅದ್ ಅಭಿನ್ನ ಆಗೈತೋ ಭಿನ್ನ ಆಗೈತೋ ಅಂತ ಪ್ರಶ್ನೆ ಮಾಡಿದ್ವಿ. ಅದಕ್ಕೇನ ಒಂಥರ ಏನ ಹಿಂಗಾದ್ರೆ ಹಿಂಗಾದ್ರೆ ಅಂತ ಹೇಳ್ತಿದ್ವಿ. ಅದಕ್ಕೆ ನಾವ್ ಹೇಳ್ತೇವಿ, ಬ್ರಹ್ಮದಲ್ಲಿ ಮಾಯೆ ಬೆರೆಸಿಲ್ಲ, ಬೇರಿಲ್ಲ, ಬೆರೆಸಿ ಬೇರಿಲ್ಲ. ಬೆರೆಸಿ ಬೇರಿಲ್ಲದಂತೆ ಆದೇಯ ನಿರುಪುದು ಎಲೆ ಪುತ್ರ. ಈಗ ಬೆರೆಸಿಲ್ಲ ಅಂದ್ರ ಅಭಿನ್ನವಾಗಿಲ್ಲ. ಬ್ರಹ್ಮದಲ್ಲಿ ಏನ್ರಿ ಮಾಯೆಯನ್ನ ಅಭಿನ್ನ ಅಂತ ಹೇಳಿದ್ವಿ ಅಂದ್ರ, ಈಗ ಮಾಯಿನ ಹಣ್ಣಿನ ಒಳಗ್ ಗೊಟ್ಟ ಇರ್ತತಲ್ಲ, ಗೊಟ್ಟ, ಹೌದ್ಲ? ಹಂಗ ಒಳಗ ಮಾಯ ಐತೇನು? ಒಳಗ ಅಭಿನ್ನ ಅಂತ ಹೇಳಿದ್ರೆ ಒಳಗ್ ಸೇರ್ಕೊಂಡ್ ಕೂತೈತಿ? ಒಳಗ್ ಸೇರ್ಕೊಂಡ್ ಕೂತೈತಿ? ಇಲ್ಲ. ಹಂಗಾರ ಅಭಿನ್ನ ಅಂತ ಹೇಳಂಗಿಲ್ಲ ನಾವು. ಅಥವಾ ಮಾಯೆಗೆ ನಾವು ಭಿನ್ನ, ಬ್ರಹ್ಮನ ಬಿಟ್ಟು ಸ್ವತಂತ್ರವಾಗಿ ಒಂದು ಐತೆ ಅಂತ ಹೇಳ್ತೀವಿ ಮಂದ, ಹಂಗೂ ಹೇಳಕ್ ಬರಂಗಿಲ್ಲ. ಸ್ವತಂತ್ರ ಐತೆ ಅಂತ ಹೇಳಿದ್ರ ನಾವು ಸಾಂಖ್ಯ ಮತವನ್ನು ಸ್ವೀಕಾರ ಮಾಡಂಗ. ಅವ್ರ ಪ್ರಕೃತಿಗೆ ಸ್ವತಂತ್ರ ಅಂತ ಸತ್ತ ಹೋಗ್ತ ಏನ್ ಅದೊಂದು ಸತ್ತು ಅಂತ ಅದು ಕಲ್ಪಿತವಾಗಿ ಹೆಂಗ್ ಸ್ವತಂತ್ರವಾಗಿರ್ತದೆ? ಇಲ್ಲ. ಹಂಗೂ ಹೇಳಕ್ ಬರಂಗಿಲ್ಲ. ಒಳಗೈತೆ ಅಂತ ಹೇಳಕ್ ಬರ್ದು. ಯಾಕ? ಬ್ರಹ್ಮ ಅವಿರಳದ, ಒಳಗ ಬೆರೆಸಿಲ್ಲ, ಹೊರಗ್ ಸ್ವತಂತ್ರವಾಗಿಲ್ಲ. ಅದ್ ಹೆಂಗದ ಮತ್ತೆ? ಬೆರೆಸಿ ಬೇರಿಲ್ಲದಂತೆ ಆದೇಯ ಇರ್ಬೋದು. ಹೆಂಗದೆ? ಬೆರೆಸೈತಿ ಅಂತ ಹೇಳಕ್ಕೂ ಬರಂಗ ಹೇಳೋದಿಲ್ಲ ನಾವು. ಅದಕ್ಕೆ ಭಿನ್ನ ಬ್ಯಾರೆ ಐತೆ ಅಂತ ಹೇಳೋದಿಲ್ಲ ನಾವು. ಬೆರೆಸಿ ಬೇರಿಲ್ಲದಂತೆ ಐತಿ. ಹೆಂಗ? ಕೇರಹಣ್ಣಿನ ಬೀಜ ಅದಕ್ಕ ಪರಮಾನುಭವದೊಳಗ ಕೇರಹಣ್ಣಿನ ಬೀಜ ದೃಷ್ಟಾಂತ ಕೊಟ್ಟಾರ. ತಿಳಿನೀರಿ ನಿಖಿಳ ತೋರ್ಕೆಗೆ ಕಾರಣಾತ್ಮತೆ ತಳೆದ ಆದಿ ಕಲ್ಪಿತ ಪುರುಷನು ಒಳಪುಗದ ಅರಿವಿನೊಳವಂದಿ ಭಲ್ಲಾತಕಿ ಫಳ ಬೀಜದಿಂದ ಎಸೆವನು. ಹೇಳೋದಿಲ್ಲಲ್ಲಿ ನೇನ್ರಿ, ತಿಳಿನೀರಿ ನಿಖಿಳ ತೋರಿಕೆಗೆ ಕಾರಣಾತ್ಮತೆ ತಳೆದ ಆದಿ ಕಲ್ಪಿತ ಪುರುಷನು. ಈ ಜಗತ್ತು ಜೀವರು ತೋರ್ಲಿಕ್ಕೆ ಯಾರ ಕಾರಣ ಅಂದ್ರೆ ಒಬ್ಬ ಕಲ್ಪಿತ ಪುರುಷ. ಏಕ ಜೀವವಾದದಿಂದ ಹೇಳ್ತಾರಲ್ಲಿ, ಪರಮಾನುಭವ ದೇಹದೊಳಗೆ ಏಕ ಜೀವವಾದವನ್ನು ತಗೊಂಡಾರ ಸೃಷ್ಟಿ ಹೇಳುವಾಗ.
ಅಲ್ಲಿ ಹೆಂಗ ಆ ಕಲ್ಪಿತ ಪುರುಷನ್ ದೃಷ್ಟಾಂತ ಹೇಳುವಾಗ ಹಂಗ ಇಲ್ಲಿ ಮಾಯ ಅಂದ. ಅದ್ಯಾರಪ್ಪ ಎರಡು ಊರಲ್ಲಿ ಒಂದಾದಲ್ಲ, ಅಲ್ಲಿ ಕಲ್ಪಿತ ಪುರುಷ ಅಂದ್ರ ಇಲ್ಲಿ ಮಾಯಾ ಅಂದಾರ. ಏನ್ ಹೇಳ್ಯಾರ ದೃಷ್ಟಾಂತ? ಒಳ ಪುಗದ ಅರಿವಿನೊಳು ಒಂದಿ ಭಲ್ಲಾತಕಿ ಫಲ ಬೀಜದಿಂದ ಎಸೆವನು. ಭಲ್ಲಾತಕಿ ಫಲ ಅಂದ್ರ ಕೇರ್ ಬೀಜ. ಕೇರ್ ಬೀಜ ನೋಡ್ರಿ ನೀವು, ಹಣ್ಣಿನ ಒಳಗ ಐತೆನ ಅದು. ಆ ಬೀಜ ಹಣ್ಣಿಗೆ ಬಿಟ್ಟು ಬ್ಯಾರೆ ಐತೆನ? ಅಂಟಕೊಂಡತ. ಹೌದಲ್ಲ? ನೀವ್ ಗೋಡಂಬಿ ಬೀಜ ಅಥವಾ ಕೇರ್ ಬೀಜ ನೋಡ್ತೇವ, ಅಂಟಕೊಂಡ ಪಕ್ಕ. ಹಣ್ಣು ಬಿಟ್ಟ ಸ್ವತಂತ್ರವಾಗಿ ಬೀಜ ಇಲ್ಲ, ಹಣ್ಣಿನ ಒಳಗುನು ಬೀಜ ಇಲ್ಲ, ಅಂಟಕೊಂಡದ. ಅದಕ್ಕೆ ಬೆರೆಸಿ ಬೇರಿಲ್ಲದಂತೆ ಆಧೇಯ ಇರ್ಬೋದು. ಆಧೇಯ ಅಂದ್ರ ಆಶ್ರಿತವಾದ ಮಾಯ. ಆಧೇಯ ಅಂದ್ರ ಆಶ್ರಿತವಾದದಕ್ಕ ಆಧೇಯ ಅಂತ ಏನ್ರಿ, ಆಶ್ರಯ ಕೊಟ್ಟಿದ್ದಕ್ಕ ಆಧಾರ ಅಂತ. ಹಿಂಗ ಇದು ಈ ರೀತಿಯಾಗಿ ಮಾಯ ಐತಿ ಅಂತ ಅಲ್ಲೇ ಹೇಳಿದ್ರು. ನೀವು ಎಲ್ಲ ಇನ್ನೂ ಸ್ವಲ್ಪ ನೋಡ್ಕೋಬಹುದು ಅಂತಾರ, ವಿವೇಕ ಚಿಂತಾಮಣಿ ಅದನ್ನ ನೋಡ್ಕೊರಿ ಅಂತಾರ. ಶ್ರುತಿ ಮೊದಲಾದಗಳನ್ನ ಹೇಳ್ತಾರ ನೋಡ್ರಿ ಅವ್ರು. ಅನೃತೇನ ಪ್ರತ್ಯೂಢಾಹ ನಿಹಾರೇಣ ಪ್ರಾವೃತಾಹ ತಮ ಆಸೀತ್ ಮಾಯಾಂತ ಪ್ರಕೃತಿ ಮಿತಿ ಮಾಯಾನಂತ ಮಹೇಶ್ವರಂ. ಅಜಾಮೇಕಾಂ ಲೋಹಿತ ಕೃಷ್ಣ ಶುಕ್ಲಾಂ ಅವಿದ್ಯಾಯಾಮಂತರೆ ಏನು ವರ್ತಮಾನಃ. ಅವಿದ್ಯಾಯಾಮಂತರೆ ವರ್ತಮಾನಃ ಸ್ವಯಂ ಧೀರಃ ಏನಪ್ಪಾ ಅಂತಂದ್ರ ಮನ್ಯಮಾನಃ ಅಂತ ಒಂದು ಶ್ರುತಿ ಐತೆ, ಕಠೋಪನಿಷತ್ ಐತೆ ಏನ್ರಿ. ಅವಿದ್ಯಾಯಾಮಂತರೆ ವರ್ತಮಾನಃ ಸ್ವಯಂ ಧೀರಃ ಪಂಡಿತಂ ಮನ್ಯಮಾನಃ ದಂದ್ರಮ್ಯಮಾನಃ ಪರ್ಯಂತಿ ಮೂಢ. ಹಿಂಗೆಲ್ಲ ಐತೆ ಶ್ರುತಿ. ಆಮೇಲೆ ಅಜ್ಞಾನೇನಾವೃತಂ ಜ್ಞಾನಾಮೃತೇನ ಮುಹ್ಯಂತಿ ಜಂತವಃ ಭಗವದ್ಗೀತೆ ಅದ. ಇವೆಲ್ಲ ಶ್ರುತಿ ಸ್ಮೃತಿಗಳು ಅದಾವ. ಅದಕ್ಕೆ ಮಾಯಾ ಅನ್ನುವಂಥದ್ದು ಬ್ರಹ್ಮದಲ್ಲಿ ಅದು ಅಧ್ಯಾರೋಪವಾಗಿ ನಾವು ಸ್ವೀಕಾರ ಮಾಡ್ಕೊಂಡೇವಿ. ಅದು ಹೆಂಗದ ಅಂದ್ರ ಅದು ಬ್ರಹ್ಮನ ಒಳಗುನು ಇಲ್ಲ, ಬ್ರಹ್ಮನ ಬಿಟ್ಟು ಸ್ವತಂತ್ರವಾಗಿನೂ ಇಲ್ಲ. ಆ ಬ್ರಹ್ಮದಲ್ಲಿ ಬೆರೆಸಿ ಬೇರಿಲ್ಲದಂತೆ ಇರ್ಬೋದು. ಕೇರ್ ಬೀಜ ದೃಷ್ಟಾಂತ ಕೊಟ್ಟು ಹೇಳಿದ್ರು. ಈಗ ಮುಂದೆ ಏನ್ ಹೇಳ್ತಾರ? ಬ್ರಹ್ಮ ಮಾಯೆಗಳು ಎರಡರಿಂದ ಸರ್ವ ಪ್ರಪಂಚವಾಗುವುದು ಅಂದರೆ ಏನಾದ್ರೂ ಒಂದು ನಿಮಿತ್ತದಿಂದ ಆಗುವುದು ಅಥವಾ ನಿಮಿತ್ತ ಇಲ್ಲದೆ ಆಗುವುದು. ಈಗ ಬರೀ ಬ್ರಹ್ಮದಿಂದನೂ ಜಗತ್ ಹೇಳಿಲ್ಲ ನೀವು, ಬರೀ ಮಾಯಾದಿಂದನೂ ಜಗತ್ ಹೇಳಿಲ್ಲ. ಬ್ರಹ್ಮ ಮಾಯಾದಿಂದ ಜಗತ್ ಹೇಳಿದ್ರು ಅಂದ್ರೇನು? ಆ ಶುದ್ಧ ಬ್ರಹ್ಮನಿಗೆ ಮಾಯಾ ಉಪಾಧಿ ಆದಾಗ ಈಶ್ವರತ್ವ ಸಿದ್ಧಿ ಆಯ್ತು. ಅವನೇ ಈ ಸೃಷ್ಟಿಗೆ ಕಾರಣನಾದ ಅಂತ ಹೇಳ್ತೀರಿ. ಅದಕ್ಕೆ ಹಿಂಗ ಸೃಷ್ಟಿ ಬ್ರಹ್ಮ ಮಾಯೆಗಳು ಎರಡು ಕೂಡ್ಕೊಂಡು ಸೃಷ್ಟಿ ಮಾಡ್ಬೇಕಾದ್ರ ಏನು ಸೃಷ್ಟಿ ಮಾಡುವುದು ಯಾವ್ದಾದ್ರ ನಿಮಿತ್ತದಿಂದ ಸೃಷ್ಟಿಯಾಗಿದೋ ಈ ಜಗತ್ತ, ನಿಮಿತ್ತ ಇಲ್ಲದೆ ಜಗತ್ತಾಗಿತ್ತು ಏನು? ಅವಂಗಾರ ಯಾವ್ದಾದ್ರು ನಿಮಿತ್ತ ಉಂಟು ಅಂತ ಹೇಳಿದ್ರ ಆ ನಿಮಿತ್ತ ಯಾವುದು? ನಿಮಿತ್ತ ಯಾವ್ದಾದ್ರು ಒಂದು ನಿಮಿತ್ತ ಐತೆ ಅಂದ್ರ ಉಂಟ ಹೇಳಿದ್ರ, ನಿಮಿತ್ತ ಐತೆ ಅಂತ ಹೇಳಿದ್ರ ಅಂತ ನಿಮಿತ್ತ ಯಾವುದು? ಪೂರ್ವದಲ್ಲಿ ತೋರುವುದಿಲ್ಲ ಅಲ್ಲ. ಯಾವ್ದಾದ್ರು ಒಂದು ನಿಮಿತ್ತ ಐತೆ ಅಂತ ಹೇಳಿದ್ರ ಆ ನಿಮಿತ್ತ ಯಾವುದು? ಮತ್ತ ಪೂರ್ವದಲ್ಲಿ ಜಗತ್ತು ಸೃಷ್ಟಿ ಆಗೋಕ್ಕಿಂತ ಪೂರ್ವದಲ್ಲಿ ಆ ನಿಮಿತ್ತವು ನಮಗ ತೋರ್ಬೇಕಾಗಿತ್ತು. ಈ ಗಡಿಗೆ ತಯಾರಾಗಬೇಕಾಗಿತ್ತು ಅನ್ನೋ ಒಂದು ಮಣ್ಣು ಒಂದು ನಿಮಿತ್ತ ಇರ್ತದಲ್ಲ, ಹೌದ? ಉಪಾದಾನ ಕಾರಣ ಇರ್ತದ, ನಿಮಿತ್ತ ಕಾರಣನೂ ಒಬ್ಬ ಇರ್ತಾನ. ಅದು ಗಡಿಗೆ ತಯಾರ ಮಾಡೋಕ್ಕಿಂತ ಪೂರ್ವದಲ್ಲಿ ಇಬ್ರು ಪ್ರತೀತಿ ಆಗ್ತಾರೋ ಇಲ್ಲೋ? ಆಗ್ತಾರಿಲ್ಲ? ಆಗ್ತಾರ. ಮತ್ತ ಹಂಗ ಜಗತ್ತಿಗೆ ಏನಾದ್ರು ನಿಮಿತ್ತ ಐತಂದ್ರ ಆ ನಿಮಿತ್ತ ಸೃಷ್ಟಿ ಆಗೋಕ್ಕಿಂತ ಪೂರ್ವದಲ್ಲಿ ನಮಗ್ ಪ್ರತೀತಿ ಆಗ್ಬೇಕಾಗಿತ್ತಲ್ಲ, ತೋರ್ಲಿಲ್ಲಲ್ಲ. ಇಲ್ಲವೇ ಆಗುವುದೆಂದು ಹೇಳಿದಾರೆ ಏನ್ರಿ? ಅನಾದಿ ಭಾವ ರೂಪಗಳಾದ ಬ್ರಹ್ಮ ಮಾಯಗಳಿಂದ ಸರ್ವ ಪ್ರಪಂಚವು ಸರ್ವದ ಆಗುತ್ತಿರಬೇಕಾಗಿ. ಇಲ್ರಿ, ನಿಮಿತ್ತ ಉಂಟಂತ ಹೇಳಿದ್ರ ನಿಮಿತ್ತ ಯಾವುದು? ಆ ನಿಮಿತ್ತ ನಮಗ ಸೃಷ್ಟಿಕ್ಕಿಂತ ಪೂರ್ವದಲ್ಲಿ ನಮಗ್ ಪ್ರತೀತಿ ಆಗಬೇಕಾಗಿತ್ತು. ಇಲ್ಲ, ಯಾವ್ದಾದ್ರು ನಿಮಿತ್ತ ಇಲ್ಲದೇನೆ ಈ ಜಗತ್ ರಚನೆ ಮಾಡಿದಾರ, ಈ ಜಗತ್ ಸರ್ವದಾ ಉತ್ಪತ್ತಿನೇ ಆಗ್ತಾ ಇರ್ಬೇಕು. ಯಾಕ? ಮಾಯ ಮತ್ತು ಬ್ರಹ್ಮ ಇವರಿಬ್ಬರ ಸಂಬಂಧ ಹೇಳಿದಾಗ ಈಶ್ವರತ್ವ ಸಿದ್ಧಿ ಆಗ್ತಾನೆ. ಈಶ್ವರ ನಿತ್ಯ ಅದ. ನೈಯಾಯಿಕರು ಈಶ್ವರನ ಇಚ್ಛಾ, ಪ್ರಯತ್ನ
ಮತ್ತು ಆ ಜ್ಞಾನ ಇವು ನಿತ್ಯ ಅಂತ. ಈಶ್ವರ ಯಾವ್ದಾದ್ರು ನಿಮಿತ್ತ ಇಲ್ಲದೆ ಹಂಗ ಸೃಷ್ಟಿ ಮಾಡ್ತಾನಂತಂದ್ರ ಸದಾ ಸೃಷ್ಟಿ ಮಾಡ್ಕೊಂತ ಇರ್ಲಿ ಅವ, ಸುಮ್ಮನೆ ಯಾಕೆ ಕೊಂಡ್ಬೇಕು? ಹಂಗ ಜಗತ್ ಸದಾ ಸೃಷ್ಟಿ ಹಾಕೊಂತ ಹೋದ್ರ ಬ್ರಹ್ಮಜ್ಞಾನಿಗಳಿಗೆ ಅದು ಮಿಥ್ಯ ಅಂತ ಪ್ರೀತಿ ಆಗಬಾರ್ದು. ಗೊತ್ತಾತೇನಿಲ್ಲ? ಆ ಜಗತ್ತ ಸದಾ ಈಶ್ವರನ ಸೃಷ್ಟಿ ಹಾಕುವಂತಾನೆ ಇರ್ಲಿ, ಯಾವ್ದಾರ ನಿಮಿತ್ತ ಇಲ್ಲ ಅಂದ್ರ ನಿಮಿತ್ತ ಇಲ್ಲ ಅಂದ್ರೆ ಸೃಷ್ಟಿ ಹಾಕುವಂತ ಇರ್ಲಿ. ಸೃಷ್ಟಿ ಹಾಕುವಂತ ಇರ್ಲಿ ಅಂತ ನಾವು ಒಪ್ಪಿದ್ರ ಬ್ರಹ್ಮಜ್ಞಾನದಿಂದ ಜಗತ್ ಮಿಥ್ಯ ಆಗಿ ಪ್ರತೀತಿ ಆಗ್ತದೆ ಜ್ಞಾನಿಗಳಿಗೆ, ಅದ್ ಹಾಕ್ಬಾರ್ದಲ್ಲ ಅಂತ ಪ್ರಶ್ನೆ. ಏನು ಅದಕ್ ಶಂಕಾ ಮಾಡಿದ್ರ ಅದು ಏನು ನಿಮಿತ್ತ ಇಲ್ಲದೇನೆ ಜಗತ್ತ ತೋರ್ತ ಅಂತ ಹೇಳ್ತಾರೆ. ಅವಿರಳತ್ವದೊಳ್ ಒಪ್ಪುವ ಇವರೋಳ್ ಏನಾನೊಂದು ನೆವಮಿಲ್ಲದೆ ಅಟಿಳಬಹುದು ತಿಳಿ ನಿರ್ನಿಮಿತ್ತವೇ ತೋರ್ಪ ಕನಸಿಗೆ ಎಣೆಯಾಗಿ. ಅವಿರಳತ್ವದೋಳ್ ಒಪ್ಪುವ ಇವರೋಳ್, ಅವಿರತ್ವದೋಳ್ ಒಪ್ಪುವ ಇವರೋಳ್. ಅವಿರಳತ್ವ ಇರುವುದು ಯಾವುದು ಅಂದ್ರೆ ಶುದ್ಧ ಬ್ರಹ್ಮ. ಅವಿರಳತ್ವದ ಇಲ್ಲ ಬ್ರಹ್ಮನಿಗೆ ಪೂರ್ಣದ. ಅವಿರಳತ್ವ ಅಂದ್ರೆ ಏನು? ಪೂರ್ಣ ಅದ. ಆ ಪೂರ್ಣ ಬ್ರಹ್ಮದಲ್ಲಿ ಒಂದು ಮಾಯಾ ಸ್ವೀಕಾರ ಮಾಡೇವಿ, ಅಧ್ಯಾರೋಪ ಮಾಡ್ಕೊಂಡ್ವಿ. ಮಾಡ್ಕೊಂಡಾಗ ಇಬ್ಬರದ್ದು ಹೇಳ್ಬೇಕಾಗಿತ್ತು ಅಂದ್ರೆ ಇವರೋಳ್, ಇದರೋಳ್ ಅಂದಿಲ್ಲ ಅವರು, ಇವರೋಳ್ ಅಂದ. ಅಂದ್ರೆ ಬ್ರಹ್ಮ ಮಾಯಾ ಇಬ್ರು ಅಂತ. ಬ್ರಹ್ಮನೂ ಅದ ಮಾಯಾನು ಅದ, ಎರಡು ಕೂಡ ಸೃಷ್ಟಿ ಆಗ್ತದೆ. ಸೃಷ್ಟಿ ಅಂದ್ರೆ ಈಶ್ವರತ್ವ ಸಿದ್ಧಿಯಾಗಿ ಎರಡು ಕೂಡ ಇದಾಕಟ್ಟಿದೆ ಸಿದ್ಧಿಯಾಗಿ ಎರಡು ಕೂಡ ಈಶ್ವರತ್ವ ಸಿದ್ಧಿಯಾಗಿ ಅಲ್ಲಿ ಏನಾಗ್ತದೆ ಸೃಷ್ಟಿ ಹೇಳ್ತೇವೆ ನಾವು, ಹೌದಿಲ್ಲ? ಅದಕ್ಕ ಇವರೋಳ್ ಏನಾನೊಂದು ನೆವಮಿಲ್ಲದೆ, ಏನು ನೆವ ಇಲ್ಲ, ಏನು ಕಾರಣ ಇಲ್ಲದೇನೆ ಏನ್ ಅಖಿಳಬಹುದು. ಅಖಿಳಬಹುದು ಅಂದ್ರೆ ಈ ಸೃಷ್ಟಿ ಇರು ಎಲ್ಲ ಜಗತ್ತ ತೋರ್ತದ. ನಿರ್ನಿಮಿತ್ತವೇ ತೋರ್ಪ ಕನಸಿಗಣಿಯಾಗಿ ದೃಷ್ಟಾಂತ ಕೊಡ್ತ. ನಿರ್ನಿಮಿತ್ತವೇ ತೋರ್ಪ ಕನಸಿಗೆ ಎಣೆಯಾಗಿ. ಎಣೆಯಾಗಿ ಅಂದ್ರೆ ಸರಿಯಾಗಿ, ಕಣೆ ಅಂದ್ರೆ ಅದಕ್ಕೆ ದೃಷ್ಟಾಂತ, ಆದ್ರಂತೆ ಅಂತ ಅರ್ಥ. ಈಗ ಸಾಕ್ಷಿ ಅಧಿಷ್ಠಾನದೊಳಗೆ ಒಂದು ಸ್ವಪ್ನ ತೋರ್ತದ. ಈಗ ಸಾಕ್ಷಿ ಅಧಿಷ್ಠಾನ ಅಲ್ಲೇ ಒಂದು ಅವಿದ್ಯೆ ಅನ್ನುವಂಥದ್ದು ಇರ್ತದ. ಜೀವನ ಅವಿದ್ಯೆ. ಅವಿದ್ಯೆ ಅಂದ್ರನ್ರಿ ಅಥವಾ ವಾಸನಾ ಸಹಿತ ಮನಸ್ಸರ. ಮನಸ್ಸು ಮತ್ತು ಅವಿದ್ಯೆ ಎರಡು ಬೇರೆ ಅಲ್ಲ. ಮನೋಹಿ ಅವಿದ್ಯಾ ಬಹುಬಂಧ ನಹಿ ಅಸ್ತಿ ಅವಿದ್ಯಾ ಮನಸ್ಸು ಅತಿರಿಕ್ತೋ. ಮನುಷ್ಯಗೆ ಭಿನ್ನವಾಗಿ ಅವಿದ್ಯೆ ಬೇರೆ ಇರುವುದಿಲ್ಲ. ಆ ಮನಸ್ಸೇ ಆ ಅವಿದ್ಯವೇ ಮನಸ್ಸಾಗಿರ್ತದ. ಮನಸ್ಸೇ ಅವಿದ್ಯಾ ರೂಪದೊಳಗೆ ಉಳಿತದ. ಹೌದಲ್ಲ? ತುಪ್ಪ ಬಿಸಿಲಿಗಿಟ್ರ ಕರಗ್ತದ, ನೆಳ್ಳಾಗಿಟ್ರ ಹೆಪ್ಪಗಟ್ತದ. ಹೌದಿಲ್ಲ? ಸುಸುಪ್ತ ಅವಸ್ಥೆಯೊಳಗ ಅವಿದ್ಯಾ ರೂಪ ಉಳಿತದ, ಜಾಗ್ರ ಸ್ವಪ್ನದಲ್ಲಿ ಮನಸ್ಸಿನ ರೂಪದಲ್ಲಿ ಬದಲಾವಣೆ ಅದ ತೋರ್ತದ ಹಂಗ. ಹೌದಿಲ್ಲ? ಹಂಗ ಈ ಒಂದು ಕನಸು ಬೀಳ್ದಿರ್ತೈತಪ್ಪ. ನಮ್ಮ ಕನಸು ಬೀಳ್ಬೇಕಂದ್ರ ಕೇವಲ ಸಾಕ್ಷಿಯಿಂದ ಕನಸು ಬೀಳ್ತೈತ? ಇಲ್ಲ, ಸಾಕ್ಷಿಯ ಆಶ್ರಯದಿಲ್ಲ, ಒಂದು ಮಲಿನ ಅವಿದ್ಯ ಅದ. ನಮಗ್ ಕನಸ ಏನಾದ್ರು ನಿಮಿತ್ತಿ ಮಾಡ್ಕೊಂಡು ಕನಸು ಬೀಳ್ತೈತೇನು? ಏನಾದ್ರು ನಿಮಿತ್ತಿ ಮಾಡ್ಕೊಂಡು ಕನಸು ಬೀಳ್ತೈತೆ? ಒಂದ್ ವಿಚಾರ ಸಾಗರದಾಗ ಹೇಳ್ತಾರ್ರಿ, ಕನಸಿಗೆ ನಿಮಿತ್ತ ಐತ್ರಿ ಅಂತಾನವ. ನಾವ್ ಜಾಗೃತದ್ದು ವ್ಯವಹಾರಗಳ ನಿಮಿತ್ತ ಅದಾವನ್ರಿ ಅಂತ. ಕೆಲವೊಮ್ಮೆ ಜಾಗೃತವಾಗಿ ಏನ್ ವ್ಯವಹಾರ ಮಾಡಿದ್ರೆ ಕನಸಿನ ರೂಪದಾಗ ತೋರ್ತದ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಈ ಸರ್ವದ ಹಂಗಿಲ್ಲಲ್ಲ. ಇಲ್ರಿ ಜಾಗೃತಿನ ವ್ಯವಹಾರ ಕನಸಿಗೆ ನಿಮಿತ್ತ ಅದ. ಹೌದಪ್ಪ, ನೀಗ ಜಾಗೃತವಾಗಿ ಯಾವ ವ್ಯವಹಾರ ಮಾಡಿದಿ ಆ ವ್ಯವಹಾರ ಕನಸಿನಾಗ ಬಿದ್ದಿಲ್ಲ, ಬ್ಯಾರೆದ ಬಿದ್ದೈತಿಲ್ಲ. ಇಲ್ರಿ, ಈಗಿನ ನಿಮಿತ್ತ ಎಲ್ಲದು ಹಿಂದಿನ ಜನ್ಮಾದಿಗಳ ಒಂದು ನಿಮಿತ್ತ ಅದ, ಕರ್ಮದ ಸಂಸ್ಕಾರದ ನಿಮಿತ್ತ ಅದ ಅಂತ. ಅವಾಗ ಮತ್ತೊಮ್ಮೆ ಕನಸು ಬಿದ್ದಿರ್ತದ. ಆ ಕನಸಿನ್ಯಾಗ ತನ್ನ ತಲಿ ಶಿರಚ್ಛೇದನ ಆಗಿದ್ದು ತಾನೇ ನೋಡ್ತಾನ, ಅದೇ ಕನಸು ಬಿದ್ದಿರ್ತದ. ಕನಸಿನ್ಯಾಗ ತನ್ನ ಶಿರಚ್ಛೇದನ ಆಗಿದ್ದು ತಾನೇ ನೋಡ್ತಿರ್ತಾನ ಅಂತ ಕನಸು ಬಿದ್ದದ. ಹಿಂದಿನ ಜನ್ಮದ ಯಾವ್ದೊಂದ್ ಸಂಸ್ಕಾರ ಕನಸಿಗೆ ಕಾರಣ ಆಗೈತ್ರಿ ಅಂತ ಅಂದಿ. ನಿನಗ್ ಎಂದಾದ್ರೂ ಈ ಒಂದು ಸಾವಿರಾರು ವರ್ಷದಿಂದರ ನೀ ಜಾಗೃತದಾಗ ನಿನ್ನ ಶಿರಚ್ಛೇದನ ಆದ್ರೆ ನೀನ್ ನೋಡುತನ ನಿನ್ನಲ್ಲಿ ಇರ್ತೈತಿ? ಅಲ್ಲೋ, ನಿನ್ನ ಶಿರಚ್ಛೇದನ ಆದಾಗ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗಿರ್ತಾವ. ಆ ಕನಸಿನಾಗ ನಿನ್ನ ಶಿರಚ್ಛೇದನ ಆಗಿದ್ದ ನೀನ ನೋಡಾಕತ್ತಿದಿ.
ಕನಸಿಗೆ ಯಾವ್ದಾರು ಜಾಗೃತ ಹೋದ ಹಿಂದಿನ ಜನ್ಮದ ನಿಮಿತ್ತ ಐತೆ ಇಲ್ಲ, ಹೌದಿಲ್ಲ? ಯಾವನೋ ಒಬ್ಬ ಮನುಷ್ಯನಿಗೆ ಏನ್ರಿ ಕನಸಿನಾಗ ದೊಡ್ಡ ಶ್ರೀಮಂತ ಆಗಿದ್ದ, ಏನ್ರಿ ಬಡ್ಡಿ ವಸೂಲಿಗೆ ಬಿಕಾರಿ ಮನುಷ್ಯ ಅವ ಕನಸಿನಾಗ ಶ್ರೀಮಂತ ಆಗ್ಯಾನ, ದೊಡ್ಡ ಶ್ರೀಮಂತ ಆಗ್ಯಾನ, ಬಡ್ಡಿ ವಸೂಲಿ ಬಡ್ಡಿ ಕೊಟ್ಟಾನ, ಆದ್ರ ಬಿಕಾರಿ ಮನುಷ್ಯ ಅವ ಇಂತ ಕನಸು ಬಿದ್ದ ಅವ್ ಬಡ್ಡಿ ತಗೋರಿ ಅಸಲ್ ತಗೋರಿ ಬಡ್ಡಿ ಬಿಡ್ರಿ ಅಂತ, ಇಲ್ಲ ಎರಡಕ್ಕೂ ಹೋಗ್ಬೇಕಂತ ಅವಂತ ಏನು ಎಚ್ಚರ ಆತು. ಎಚ್ಚರ ಆದಾಗ ಅಯ್ಯೋ ಎರಡು ತಗೋಬೇಕಾಗಿತ್ತಲ್ಲ, ಅವನೇನ್ ತೆಗಿ ಹೇಳ್ತಾನ, ಅವನೇನ್ ಅಂತಾಳ ಇನ್ನೊಮ್ಮೆ ಮಕ್ಕಳು ನೀವು ಊಟ ಗೀಟ ಮಾಡಿ ಮರಳಿದೇನ ಏನ್ರಿ ಅದ್ ಕನ್ಸು ಬಿತ್ತಂದ್ರ ಎರಡು ಅಸಲ ತಗೊಂಡ್ಬಿಟ್ರಿ ಬಡ್ಡಿ ಬಿಟ್ಬಿಟ್ರಿ ಅಂತ. ಅಲ್ಲ ಹಾಸ್ಯ ಚಟ ಹಾಕಿದ್ರು. ಹಂಗಾರೆ ಆ ಒಂದ್ ನೀವ್ ಒಂದ್ ವೇಳೆ ಏನಾದ್ರು ಕಲ್ಪನಾ ಮಾಡಿ ಇಂತಾದ ಕನಸು ಬೀಳೋದು ಬೀಳ್ತತೇನ ಅದ ಎಲ್ಲ ಒಟ್ಟ ಕನಸು ಬೀಳ್ತದ. ಕನಸಿನ ಜಾಗೃತದ ಸಂಸ್ಕಾರ ಅಂತ ಹೇಳಕ್ನು ಬರೋದಿಲ್ಲ, ಬಾಳ ವಿಚಿತ್ರ ಇರ್ತದ ಕನಸ. ಅದಕ್ಕ ನಿರ್ನಿಮಿತ್ತವಾಗಿ ಏನೊಂದು ನಿಮಿತ್ತವಿಲ್ಲದೆ ಏನು ಆ ಸಾಕ್ಷಿ ಚೈತನ್ಯದಲ್ಲಿ ಆಶ್ರಿತವಾದಂತ ಅವಿದ್ಯೆ ಆ ಸಾಕ್ಷಿ ಪ್ರಪಂಚವನ್ನ ಹೆಂಗ್ ಸೃಷ್ಟಿ ಮಾಡ್ತೈತೋ ಹಂಗ ಆ ಬ್ರಹ್ಮ ಮಾಯೆ ಎರಡು ಕೂಡಿದಾಗ ಈಶ್ವರತ್ವ ಸಿದ್ಧ ಆತು. ಅದು ಅಘಟಿತ ಘಟನಾ ಶಕ್ತಿಯುಳ್ಳಂತ ಮಾಯೆ ಆ ಚೇತನದ ಸನ್ನಿಧಾನದೊಳಗ ಏನೊಂದು ನಿಮಿತ್ತ ಇಲ್ಲದೆ ಈ ಒಂದು ವಿಚಿತ್ರವಾದ ಭೇದಾಕಾರವುಳ್ಳೊಂದು ದೊಡ್ಡ ಒಂದು ಜಗತ್ತನ್ನೇ ಸೃಷ್ಟಿ ಮಾಡ್ತ. ಅದಕ್ಕ ವಿಚಾರ ಸಾಗರದ 2ನೇ ತರಂಗದೊಳಗ ಅಪ್ಪುಳ ಬರ್ದಾರ ಅಧ್ಯಾಸ ಭಾಷೆ. ಅಧ್ಯಾಸ ಇದ್ರೊಳಗ ನೋಡ್ರಿ, ಅವ ಅಧ್ಯಾಸ ಆಗ್ಬೇಕಾಗಿತ್ತಂದ್ರ 5 ಸಾಮಗ್ರಿಗಳು ಬೇಕಂತ. 5 ಸಾಮಗ್ರಿಗಳು ಬೇಕು ಅಂದ್ರೆ ಯಾವ್ಯಾವ? ಸಜಾತಿ ಅಥವಾ ಸತ್ಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ ಅನ್ಬಹುದು, ಅಥವಾ ಸಜಾತಿ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ, ಪ್ರಮಾತೃ ದೋಷ, ಪ್ರಮಾಣ ದೋಷ, ಪ್ರಮೇಯ ದೋಷ, ಅಂದ್ರೆ ಸಾಮಾನ್ಯ ಅಂಶದ ಜ್ಞಾನ, ವಿಶೇಷ ಅಂಶದ ಅಜ್ಞಾನ. ಹೌದಿಲ್ಲ? ಇವಿದ್ರನ ಅಧ್ಯಾಸ ಆಕತಿ ಅಂತಾರ. ಅಲ್ಲಿ ಟಿಪ್ಪಣಿ ಬಾಕಾರ ಹೇಳ್ತಾರ ಅವ್ರು ಇವರು ಪಿತಾಂಬರಜಿಯವರು, ಮಧುಸೂದನ ಸರಸ್ವತಿಗಳು ಹೇಳಿದ ಅದ್ವೈತ ಸಿದ್ಧಿ ಅನ್ನುವಂಥ ಗ್ರಂಥದಲ್ಲಿ ಹೇಳಿದಂತ ವಿಷಯವನ್ನು ತಗೊಂಡ್ ಹೇಳ್ತಾರ. ನೋಡು, 5 ಸಾಮಗ್ರಿಗಳು ಇದ್ರನ ಅಧ್ಯಾಸ ಆಕೈತಿ ಅಂತ ಹೇಳ್ಬೇಡ, ಅದಿಲ್ದಂದ್ರು ಅಧ್ಯಾಸ ಆಗ್ತದ ಅಂತ. ಅದ್ ಹೆಂಗ ಆಗ್ತೈತೆ ಅಂತಂದ್ರ ಆ ವಿಷಯವನ್ನ